ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿ ಎನರ್ಜಿ. ಯಾರ ಜೊತೆಗೆ ಇವತ್ತು ನಿಮ್ಮ ಒಡನಾಟ ಇರ್ತೈತಿ ಅಥವಾ ಅವ್ರ ಬಿಹೇವಿಯರ್ ನಿಮಗೆ ಎದುರಿಗೆ ಕಣ್ಣಿಗೆ ಕಾಣ್ತಿರ್ಬೇಕು. ಅವರೆಲ್ಲೋ ಇರ್ತಾರೆ, ನೀವೆಲ್ಲ ಇರ್ತೀರಿ. ಅವ್ರ ದಿನ ಹೆಂಗೆ ಕಳೀತದೆ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಅಂಥ ವ್ಯಕ್ತಿನ ನೀವು ಆರಿಸ್ಕೋಬೇಡ್ರಿ. ಇವತ್ತಿನ ದಿನ ಅವ್ರದ್ದು ಹೆಂಗೆ ಹೋತು ಅಂತ ನಿಮಗೆ ಗೊತ್ತಾಗಬೇಕು. ಅಂಥ ವ್ಯಕ್ತಿನ ನೀವು ಆರಿಸ್ಕೊಳ್ರಿ. ಆ ವ್ಯಕ್ತಿ ಇವತ್ತಿನ ದಿನ ಹೆಂಗಿರ್ತೈತಿ, ನಿಮ್ಮ ದಿನ ಹೆಂಗಿರ್ತೈತಿ, ಇವತ್ತು ನಿಮ್ದು ಏನು ಒಂದು ಚಾಲೆಂಜಸ್ ಬರ್ಬೋದು, ಇವತ್ತು ಅದಕ್ಕೆ ಏನು ಮಾಡ್ಕೋಬೇಕು ನೀವು ಅದನ್ನು ಇವತ್ತು ರೀಡಿಂಗ್ ಒಳಗೆ ನೋಡೋಣ. ಸೊ ಯಾವ ವ್ಯಕ್ತಿನ ಯೋಚನೆ ಮಾಡಿ ರೀಡಿಂಗ್ ನೋಡ್ತಿದ್ದೀರಿ ಆ ವ್ಯಕ್ತಿದು 3 ಸಲ ಹೆಸರು ಹೇಳ್ಕೊಳ್ರಿ, ವಿಜುವಲೈಸೇಷನ್ ಮಾಡ್ಕೊಳ್ರಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕಂಟ್ ಟಾರೋ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟೇ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡರು ರಿಟರ್ನ್ ವ್ಯೂವರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಯಾರು ಫಸ್ಟ್ ಟೈಮ್ ನಾನು ಫಸ್ಟ್ ವಿಡಿಯೋ ಕ್ಲಿಕ್ ಮಾಡಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ನಿಮ್ಮ ಜೀವನಕ್ಕೆ ಏನೋ ಒಂದು ಬೇಕಂದಾಗ ನೀವು ಬರೀಬೇಕು, ನೀವೇ ಅದಕ್ಕೊಂದು ಎಫರ್ಟ್ ಹಾಕಬೇಕು. ಒಂದು ಲೈಕ್ ಮಾಡಿರಿ. ಭಾಳ ಕಷ್ಟ ಆಗ್ತೈತಿ ನನಗೆ ಬರೆಯೋಕೆ ಟೈಮೇ ಇಲ್ಲ ಅಂದ್ರೆ ಒಂದು ಲೈಕ್ ಮಾಡಿರಿ, ಒಂದು ಇಮೋಜಿ ಹಾಕಿರಿ. ಓಕೆ, ಇಲ್ಲ ನಮಗೆ ಟೈಮ್ ಐತಿ, ನಮ್ಮ ಜೀವನಕ್ಕೆ ಒಂದು ಎನರ್ಜಿ ಬೇಕು ಅಂದಾಗ ದಯವಿಟ್ಟು ಅಲ್ಲೇ ಬರೀರಿ. ಇನ್ನೊಬ್ಬರು ಬರೋದಕ್ಕೆ ನೀವು ಲೈಕ್ ಹಾಕಿ ನಾ ಎನರ್ಜಿ ಎಕ್ಸ್ಚೇಂಜ್ ವರ್ಕೌಟ್ ಆಗಲ್ಲ ಅದಂಗೆ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿ ಎನರ್ಜಿ ಏನಂತ ನೋಡೋಣ. ಇದು ನಿಮ್ಮ ಎನರ್ಜಿ, ಇದು ನಿಮ್ಮ ವ್ಯಕ್ತಿ ಎನರ್ಜಿ. ಲೈಕ್ ಆ್ಯಂಡ್ ಕಮೆಂಟ್ ಹಾಗೆಲ್ಲ ಹೇಳ್ತಾನೆ, ಯಾಕಂದ್ರೆ ಎನರ್ಜಿ ಎಕ್ಸ್ಚೇಂಜ್ ಆದಾಗ ನೋಡಿರಿ. ಯಾರ್ಯಾರು ದಿನ ಮೆಸೇಜ್ ಹಾಕ್ತೀರಿ ಅವ್ರ ಜೀವನದಾಗ ಏನು ಆಗೈತಿ ಅಂತ ಪ್ಲೀಸ್ ಯಾರ್ಯಾರು ದಿನ ಮೆಸೇಜ್ ಹಾಕ್ತೀರಿ. ಈಗ ನಂದು ಯಾವಾಗಿಂದ ವೀಡಿಯೋಸ್ ನೋಡ್ತಿದ್ದೀರಿ ಭಾಳ ದಿನದಿಂದ ಎನರ್ಜಿ ಎಕ್ಸ್ಚೇಂಜ್ ನೀವು ಯಾವಾಗ ಮಾಡ್ಕೊಂಡಿರಿ, ಎಷ್ಟು ದಿನದ ಪ್ರತಿದಿನ ಏನೋ ಒಂದು ಕಮೆಂಟ್ ಹಾಕ್ತಿರ್ತೀರಿ, ಭಾಳ ಜನ ಹಾಕ್ತೀರಿ. ನಿಮ್ಮ ಜೀವನದಾಗ ಏನು ಚೇಂಜಸ್ ಆದವು, ನಿಮ್ಮೊಳಗೆ ಏನು ಚೇಂಜಸ್ ಆದವು ದಯವಿಟ್ಟು ಅದನ್ನು ಶೇರ್ ಮಾಡಿರಿ ಎಲ್ಲರಿಗೂ. ಪಾಸಿಬಿಲಿಟೀಸ್, ಕಾನ್ಷಿಯಸ್ನೆಸ್, ಕ್ಲಿಂಗಿಂಗ್ ಟು ದ ಪಾಸ್ಟ್. ಇವತ್ತು ನಿಮ್ದು ಎನರ್ಜಿ ಇದೆ. ಜೀವನದಾಗ ಭಾಳ ಅಪಾರ್ಚುನಿಟೀಸ್ ಬರ್ತದವು ನಿಮಗೆ. ನೀವು ಏನು ಅಂದ್ಕೊಂಡಿರೋ ಅದ್ರ ಪ್ರಕಾರ ಭಾಳ ದಿನದಿಂದ ಅದಕ್ಕೆ ವೇಟ್ ಮಾಡಿರ್ಬೋದು. ಇಂಥದ್ದೊಂದು ನನಗೊಂದು ಜೀವನದಾಗ ಒಂದು ಅಪಾರ್ಚುನಿಟಿ ಸಿಗಲಿ, ಲಾಂಗ್ ಟೈಮಿಗೆ ನನ್ನ ಜೀವನದಾಗಿದೆ, ಲಾಂಗ್ ಟೈಮಿಗೆ ನನಗೊಂದು ಚಲೋದು ರಿಸಲ್ಟ್ ಕೊಡಲಿ ಅಂತದಕ್ಕೆ ನೀವು ಭಾಳನೂ ಕಷ್ಟಪಟ್ಟಿರಿ. ಅದು ಈಗ ಅಪಾರ್ಚುನಿಟಿ ನಿಮಗೆ ಬರ್ತಿರ್ಬೇಕು. ಯಾರ್ಯಾರು ನನಗೇನು ಜೀವನದಾಗ ಪಾಸಿಬಿಲಿಟೀಸ್ ಇಲ್ಲ, ನನಗೇನೇನಾದರೂ ಇವತ್ತು ಹುಡುಕ್ರಿ, ನಿಮಗೆ ಸಿಗ್ತಾವೆ. ನಂದು ಏನು ಮಾಡಲಿ, ನಾ ಈಗ ಏನು ಮಾಡಿದ್ರೆ ಅದಕ್ಕೆ ಏನು ನನ್ನ ಕಡೆ ಏನು ಆಪ್ಷನ್ ಇಲ್ಲ ಅಂದ್ರೆ ಅದಾವು, ಭಾಳ ಅದಾವು. ನಿಮ್ಗೆ ಸ್ವಲ್ಪ ನೀವು ಅದನ್ನು ಹುಡುಕ್ಬೇಕು, ನೋಡಬೇಕು. ಇದು ಇವತ್ತಿನ ನಿಮ್ಮದು ಡೇ ಫುಲ್ ಪಾಸಿಬಿಲಿಟೀಸ್ ಅದನ್ನು ಗ್ರ್ಯಾಬ್ ಮಾಡಿರಿ. ಸಿಕ್ಕಿದ ಅಪಾರ್ಚುನಿಟಿ ಬಿಡಬೇಡ್ರಿ. ಬರ್ತದವು, ನೀವು ಅಂದ್ಕೊಂಡಿದ್ದೆಲ್ಲ ಬರ್ತಾ ಐತಿ ನಿಮ್ಮ ಜೀವನಕ್ಕೆ. ಅದು ಸಣ್ಣದೈತಿ ದೊಡ್ಡದೈತಿ ಸಿಕ್ಕಿದ್ರಾಗ ನಾನು ಖುಷಿಯಾಗಿರ್ತೇನೆ. ಇದೊಂದು ಈ ಜಾಬ್ ಹುಡುಕ್ತಿರ್ತೀರಿ, ನನಗೆ ಇಷ್ಟು ಸಾವಿರದ್ದು ಬೇಕು, ಇಷ್ಟು ಲಕ್ಷದ ಬೇಕು ನನಗೆ ಜಾಬೇ ಇಲ್ಲ ಅಂತ ಕುಂತಾಗ ನಿಮ್ಗೆ ಎಷ್ಟು ಬಂದೈತೆ ಅದನ್ನು ಫಸ್ಟ್ ತೊಗೊಂಡು ಹೋಗ್ಬೇಕಲ್ಲಿ ಎಕ್ಸ್ಪೀರಿಯನ್ಸ್ ಸಿಗ್ತೈತಿ. ಮುಂದೆ ಮತ್ತೆ ಇನ್ನೊಂದು ಟ್ರೈ ಮಾಡಿರಿ. ಹಿಂಗೆ ಉದಾಹರಣೆ ಇದೆ. ಖಾಲಿ ಕುಂದ್ರದ್ಕಿಂತ ಇನ್ನೊಂದು ಕೆಲಸ ಮಾಡೋದು ಒಂದು ಪ್ರೊಡಕ್ಟಿವಿಟಿ ಹಾಕತ್ತಲ್ಲ, ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ. ಆ ರೀತಿಯಾದಂಥ ಒಂದು ಅಪಾರ್ಚುನಿಟಿ, ಜಸ್ಟ್ ಗ್ರ್ಯಾಬ್ ದ ಅಪಾರ್ಚುನಿಟಿ ಇವತ್ತು ನಿಮ್ಮದು. ಸೊ ಚಾಲೆಂಜ್ ಏನು ಬರ್ಬೋದು ಅಂದ್ರೆ ಕನ್ಫ್ಯೂಸ್ ಒಳಗಿರ್ತೀರಿ, ಏಕಾಗ್ರತೆಯಿಂದ ಇರೋಕ್ಕಾಗಲ್ಲ ಇವತ್ತು. ಒಂದೇ ಕಡೆ ಮನಸ್ಸು ಮಾಡೋಕೆ ಅಥವಾ ಒಂದೇ ಕಡೆ ನೀವು ಏನು ಯೋಚನೆ ಮಾಡೋಕೆ, ಅದು ಸ್ವಲ್ಪ ನಿಮ್ದು ಇವತ್ತು ಚಾಲೆಂಜ್ ಐತಿ. ಸೊ ಬಿ ಕೇರ್ಫುಲ್. ಯಾಕಂದ್ರೆ ಹಳೆಯ ವಿಷಯಗಳನ್ನು ನೀವು ನೆನಪು ಮಾಡ್ಕೊಂಡು ಕನ್ಫ್ಯೂಸ್ ಒಳಗೆ ಹಾಕಿವಿ. ಹಳೇದು ಹೋಗಿದ್ದ ವಿಷಯಗಳದು ಹಂಗಾಗಿತ್ತು, ಮುಂದೆ ಹಂಗೆ ಆಕತನ, ಅದು ಮುಂದೆ ಹಂಗೆ ಆಗ್ಬಿಟ್ರೆ ಹೆಂಗೆ, ಅವ್ರು ಯಾರಿಗೂ ಆಗಿತ್ತಂತ ನನಗೂ ಆಕತನ. ಅದನ್ನು ಬಿಡ್ರಿ. ತಲೆಯಾಗಿಂದ ನಿಮ್ಮದು ತಲೆಯೊಳಗಿನೋ
ಬ್ಯಾಡಾಗಿದ್ದ ವಿಚಾರಗಳದಾವಲ್ಲ ಕೆಲವೊಂದು, ಅವ್ರು ಹೇಳಿದ್ದೆ ಇವ್ರು ಹೇಳಿದ್ದೆ ಅಲ್ಲಿ ನೋಡಿದ್ದೆ ಇಲ್ಲಿ ನೋಡಿದ್ದೆ, ಪ್ಲಸ್ ನಮ್ಮ ಜೀವನದಾಗ ಎಕ್ಸ್ಪೀರಿಯನ್ಸ್ ಆಗಿರೋದು ಕಮ್ಮಿ ನಮ್ಗೆ. ಆ್ಯಕ್ಚುಲಿ ಬೇರೆಯವ್ರು ಹೇಳಿದ್ದು ಮಾಡಿದ್ದು ನೋಡಿದ್ದು ನಮ್ಗೆ ಭಾಳ ತಲೆ ಕುಂತಿರ್ತಾವೆ. ಅದರಿಂದ ಸ್ವಲ್ಪ ಹೊರಗೆ ಬರ್ರಿ ಇವತ್ತಿನ ದಿನ. ಬಂದ್ರೆ ನೀವು ಬ್ಯಾಲೆನ್ಸ್ ಮಾಡ್ಕೋಬೋದು. ಒಂದು ಫೋಕಸ್ ಸಿಗ್ತೈತಿ, ಇಲ್ಲಿ ಏನು ಅಪಾರ್ಚುನಿಟಿ ಸಿಗ್ತಾವೆ, ನಾ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋದು ಒಂದು ಕ್ಲಾರಿಟಿ ಸಿಗ್ತೈತಿ. ಇಟ್ ಈಸ್ ಅ ಚಾಲೆಂಜ್. ಕ್ಲಾರಿಟಿಯಿಂದ ನೋಡೋದೇ ಇವತ್ತು ನಿಮ್ದೊಂದು ಚಾಲೆಂಜ್ ಐತಿ. ಸೊ ನಿಮ್ಮ ವ್ಯಕ್ತಿ ಎನರ್ಜಿ ಅವೇರ್ನೆಸ್ ನಿಮಗೊಂಥರ ಬಂದು ಅವ್ರಿಗೊಂಥರ ಬಂದೈತೆ. ನಿಮ್ಮ ವ್ಯಕ್ತಿ ಏನಂದ್ರೆ ಯಾವುದೋ ಒಂದು ಪರಿಸ್ಥಿತಿ ಒಳಗೆ ಸಿಕ್ಕಾಕೊಂಡಾರ ಅನಿಸುತ್ತೆ, ಸ್ಟಕ್ ಆಗ್ಬಿಟ್ರೆ ಅಲ್ಲಿಂದ ಹೊರಗೆ ಬರಬೇಕು ಅಂತ ಭಾಳ ಕಷ್ಟಪಟ್ಟಿದ್ದಾರೆ. ಅದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಅವರಿಗೆ ಒಳಗೆ ಅರಿವು ಮೂಡ್ಬೋದು. ನಿಮ್ಮ ಜೊತೆಗಿನ ನಿಮ್ದು ಏನಾರು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಾರು ಆಗಿದ್ದು ಅಂದರೆ ಅದ್ರ ಬಗ್ಗೆನೂ ಸ್ವಲ್ಪ ಅವರಿಗೆ ಅರಿವು ಮೂಡ್ಬೋದು, ಅರ್ಥ ಆಗ್ಬೋದು. ನಮ್ಮ ಜೊತೆ ಮಾತಾಡಲ್ರಿ, ದೂರ ಅದಾರಿ ಅಂದ್ರೆ ನಿಮ್ಮನ್ನು ಮಿಸ್ ಮಾಡ್ಕೊತಾರೆ ಇವತ್ತು ಆ ವ್ಯಕ್ತಿ. ನೀವು ಹೇಳಿದ ಕೆಲವೊಂದು ವಿಷಯಗಳು, ನೀವು ಮಾತಾಡಿದ್ದು ಏನೋ ಒಂದು ಹೇಳಿರ್ತೀರಿ, ಏನೋ ಮಾಡಿರ್ತಿರಲ್ಲ ಒಂದು ಟೈಮ್ನಾಗ, ಅದು ನೆನಪಾಗ್ಬೋದು ಅವರಿಗೆ. ಸರಿ ತಪ್ಪುಗಳು ಏನದಾವೋ ಮನಸ್ಸಿಂದ ನಮ್ಗೆ ಅರಿವು ಮೂಡ್ತದಲ್ಲ, ಹಂಗೆ ಜವಾಬ್ದಾರಿ ತೊಗೋಬೇಕಂದ್ರೆ ಇವತ್ತು ಅವ್ರ ಚಾಲೆಂಜ್ ಅಂದರೆ ಇಷ್ಟೆಲ್ಲ ಅರಿವು ಮೂಡಿದ ಮೇಲೂ, ಅವ್ರಿಗೆಲ್ಲ ಅರ್ಥ ಆಗಿದ ಮೇಲೂ ಅಂಥದ್ದೊಂದು ಪರಿಸ್ಥಿತಿಯಿಂದ ಬಿಟ್ಟು ಹೊಸದಾಗಿ ಏನಾದರೂ ರೀಸ್ಟಾರ್ಟ್ ಮಾಡುವಂಥದ್ದು ಒಂದು ಹೈ ಟೈಮ್ ಅವ್ರದ್ದು. ಹೈ ಟೈಮ್ ಅಂತಂದ್ರೆ ಇದು ಅವ್ರಿಗೆ ಲಾಸ್ಟ್ ಚಾನ್ಸ್ ಇದ್ದಂಗೆ. ಅವ್ರಿಗೆ ಎದ್ದೇಳಲೇಬೇಕು, ಮುಂದೆ ಹೋಗಲೇಬೇಕು. ಇಲ್ಲೇ ಹಿಂಗೆ ಕುಂದ್ರಾಕೆ ಬರೋಂಗಿಲ್ಲ, ಆಡ್ಕೊಂತ ಮಾಡ್ಕೊಂಡ್ಗೆ ಆಗಲಿಲ್ಲ, ನನಗಾಗಲ್ಲ, ಯಾರೂ ಬರಲಿಲ್ಲ, ನನಗೆ ಯಾರೂ ಮಾಡಲಿಲ್ಲ, ನಮಗೆ ನಾವು ಮಾಡ್ಕೋಬೇಕು ಅಂಥದ್ದೊಂದು ನಿಮ್ಮ ವ್ಯಕ್ತಿಗೆ. ಯಾಕಂದ್ರೆ ಈಗ ಆಲ್ರೆಡಿ ಮೋಸ್ಟ್ಲಿ ಅವ್ರದ್ದು ಜೀವನದಾಗ ಭಾಳ ಅಂದ್ರೆ ಭಾಳ ಒಂದು ಕತ್ಲು ತುಂಬಿದ ಒಂದು ಆಗಿರ್ಬೇಕೇನೋ ಕೆಲವೊಂದಕ್ಕೆ. ಅದರಿಂದ ಹೊರಗೆ ಹೆಂಗೆ ಬರಲಿ ಅಂತ ಇಷ್ಟು ದಿನ ಅವರು ಟ್ರೈ ಮಾಡ್ತಿರ್ಬೋದು. ಇದೊಂದು ಪರಿಸ್ಥಿತಿಯಿಂದ ನಾನು ಹೆಂಗೆ ಬರಲಿ, ಈ ಮೆಂಟಾಲಿಟಿಯಿಂದ ನಾನು ಹೆಂಗೆ ಬರಲಿ, ನಾ ಈ ಎಮೋಷನಿಂದ ಹೆಂಗೆ ಹೊರಗೆ ಬರಲಿ. ಸೊ ಅವ್ರು ಹೊರಗೆ ಬರಲೇಬೇಕು ಅಂತ ಅವ್ರಿಗೆ ಅನಿಸುತ್ತೆ, ಇವತ್ತು ಅನ್ನಿಸ್ತೈತೆ ಅವರಿಗೆ. ಸೊ ಅದೊಂದು ಏನಾರು ಸ್ಟೆಪ್ ತೊಗೊಂಡ್ರಂದ್ರೆ ಸ್ವಲ್ಪ ಅವರ ಅಹಂಕಾರ ನಾನು ಅನ್ನೋದನ್ನು ಅವರು ಸ್ವಲ್ಪ ಸೈಡಿಗೆ ಇಡಬೇಕಾಗ್ತೈತಿ. ಅಂದ್ರೆ ಮುಂದೆ ದಾರಿ ಕಾಣ್ತಾವೆ. ನನಗೆಲ್ಲ ಗೊತ್ತೈತಿ ಅಂದ್ರೆ ಆಗಲ್ಲ. ನಾನೇ ಎಲ್ಲ ಮಾಡ್ತೀನಿ, ನನ್ನ ಜೀವನ ನಾನೇ ಕಂಟ್ರೋಲ್ ಇಟ್ಕೊತೀನಿ, ನನಗೆ ಹೆಂಗೆ ಬೇಕು ಹಂಗೆ ಮಾಡ್ತೀನಿ ಅಂದರೆ ದಾರಿಗಳು ಕಾಣಲ್ಲ. ಇದು ಅರಿವು ಮೂಡಿದ್ನು ವೇಸ್ಟು, ಮುಂದೆ ದಾರಿ ತೋರಿಸಿದ್ನು ಹೋಗಕ್ಕೆ ಮಸ್ಟಾಕಾರ. ಯಾಕಂದ್ರೆ ಥಾಟ್ಸ್ ಭಾಳ ಅವ್ರ ನೆಗೆಟಿವಿಟಿ ಅದಾವೆ. ಯೋಚನೆ ಒಳಗನ ಅವ್ರದ್ದು ಭಾಳ ಸ್ಟಕ್ ಆಗ್ಯಾರವ್ರು ಜೀವನದಾಗ ಅಂತಲ್ಲ, ಅಂದ್ರೆ ಏನೋ ಪರಿಸ್ಥಿತಿಗಳು ಏನೋ ಅಷ್ಟೊಂದು ಕಷ್ಟ ಇಲ್ಲ, ಬಟ್ ಯೋಚನೆಗಳದಾವಲ್ಲ, ನಮ್ಮ ಯೋಚನೆ ನಮ್ಮನ್ನ ತಿಂತಾವ ಅಂತಾರಲ್ಲ, ಗೆದ್ದುಳ ಇದ್ದಂಗೆ ಹಂಗಾಗೈತಿ ನಿಮ್ಮ ವ್ಯಕ್ತಿ ಇವತ್ತಿನ ದಿನ. ಸೊ ಏಂಜಲ್ ಗೈಡೆನ್ಸ್ ಏನು ಬರ್ತೈತಿ, ನೀವು ನಿಮ್ಮ ಏನು ಪಾಸಿಬಿಲಿಟೀಸ್ ಬರ್ತಾವೆ ಜೀವನದಾಗ, ಏನು ಬರ್ತಾವೆ ಎಲ್ಲನೂ ಗ್ರಾಬ್ ಮಾಡಿರಿ. ವಿಚಾರ ಮಾಡಿ ಗ್ರಾಬ್ ಮಾಡಿ, ಅಂದ್ರೆ ಅದನ್ನ ತೊಗೊಳ್ರಿ. ಅದನ್ನ ಜೀವನದಾಗ ನನಗೆ ನಾ ಇಷ್ಟು ದಿನ ಕಾಯ್ತಿದ್ದೆ, ನನಗೆ ಇದು ಸರಿನಾ ತಪ್ಪ, ಹೋದ್ರೆ ಒಳ್ಳೆವೇನೇನು ಹಾಕವು ಅಂದ್ರೆ ಪ್ರಾಫಿಟ್ ಏನಾಕತಿ, ಲಾಸ್ ಏನಾಕತಿ. ಸೊ ಎಲ್ಲಿ ಹೋದ್ರೂ ಒಂಚೂರ ಅದ್ರದ್ದು ಲಾಸ್, ಒಂದೇನಂತೀರಿ, ಒಂದು ಅಡ್ವರ್ಸ್ ಎಫೆಕ್ಟ್, ಏನೋ ಒಂದು ಕೆಟ್ಟ ಅಂದ್ರೆ ಅದು ಎಲ್ಲನೂ ಒಳ್ಳೇದಿರಂಗಿಲ್ಲ 100%. ಬಟ್ ಒಳ್ಳೇದು ಭಾಳ ಇದ್ದಾಗ ಅವು ನಂದು ನೆಗ್ಲೆಕ್ಟ್ ಮಾಡ್ಬೋದು. ನೀವು ಹಳೆಯದ ವಿಚಾರ ಮಾಡೋದು ಬಿಟ್ಬಿಡ್ರಿ, ಆಗಿದ್ದಾತು ಹೊಸ ವ್ಯಕ್ತಿಯಾಗಿ ಎದ್ದು ಟ್ರೈ ಮಾಡೋಕೆ ಹೋಗ್ರಿ. ಸೊ ನಿಮ್ಮ ವ್ಯಕ್ತಿಗಂತರೂ ಮೊನ್ನೆ ಯಾವಾಗೂ ಇದರ ಎನರ್ಜಿ ಬಂದಿರ್ತಾರೆ, ಅವ್ರಿಗೆ ಲಾಸ್ಟ್ ಚಾನ್ಸ್ ಅಂತಂದು ಹೇಳಿ ನಾನು ಅವಾಗೂ. ಅಂದರೆ ದೇ ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್, ಹಿಂಗೆ ಕುಂದ್ರಕ್ಕೆ ಸಾಧ್ಯನೇ ಇಲ್ಲ ಅನ್ನೋದೊಂದು ಅವ್ರಿಗೆ ಮತ್ತೆ ಬಂದ್ಬಿಟ್ಟದೆ ಎನರ್ಜಿ. ಸೊ ಕೆಲವೊಂದು ಎನರ್ಜೀಸ್ ರಿಪೀಟ್ ಬರ್ತದವ ಅಂತ ಯಾರು ದಿನ ನೋಡ್ತಿರೋ ಅವ್ರಿಗೆ ಅಷ್ಟೇ ಗೊತ್ತಾಗತ್ತೆ. ರಿಪೀಟ್ ಬರ್ತದವ ಅಂದ್ರೆ ನಿಮ್ಮ ಜೀವನದಾಗ ಒಂದು ಚೇಂಜಸ್ ಬರ್ತದವು, ಯು ಹ್ಯಾವ್ ಟು ಆ್ಯಸೆಪ್ಟ್ ಇಟ್ ಅಂತ. ನೀವು ಅದನ್ನು ತೊಗೊಳ್ಳೇಬೇಕು, ಅದನ್ನೇನು ಮಾಡೋಕ್ಕೆ ಬರಲ್ಲ ಅಂತ ಅರ್ಥ. ಕೆಲವೊಂದು ಚೇಂಜಸ್ ಆಗ್ತಿರ್ತಾವೆ ಅಂದಮೇಲೆ ನಾವು ಅದನ್ನು ಒಪ್ಕೊಳ್ಳೇಬೇಕು, ಅದಕ್ಕೆ ತಕ್ಕಂಗೆ ನಾವು ಚೇಂಜ್ ಆಗಿ ನಾವು ಜೀವನ ಮಾಡಲೇಬೇಕು ಅಂತ ಅರ್ಥ. ಸೊ ಏಂಜಲ್ಸ್ ಕಡೆಯಿಂದ ನಿಮಗೆ ಗೈಡೆನ್ಸು
ಚೂಸ್ ಅ ನ್ಯೂ ಡೈರೆಕ್ಷನ್. ಇಲ್ಲೇ ಪಾಸಿಬಿಲಿಟೀಸ್ ಬರ್ತಾವ ಒಂದೇ, ಏಂಜಲ್ಸ್ ಅದನ್ನು ಹೇಳಿಬಿಟ್ರಿ, ಮುಗೀತಲ್ಲ, ಇನ್ನೇನೈತಿ. ಹಳೆ ವಿಷಯಗಳನ್ನು ಬಿಡ್ರಿ ಅಂದೆ, ಹೊಸ ಡೈರೆಕ್ಷನ್ ನೋಡ್ರಿ, ಹೊಸದಾಗಿ ಏನಾದರೂ ಮಾಡಕ್ಕೆ ನೋಡ್ರಿ, ಹೊಸ ಡೈರೆಕ್ಷನ್. ಹಳೇದು ಇದ್ರಾಗ ಬಿದ್ದು ಸಾಯಬೇಡ್ರಿ. ನಾ ನೀರೊಳಗೆ ಬಿದ್ದೇನಿ ಅಂದ್ರೆ ನಾ ಹೊರಗೆ ಬರೋಕೆ ನೋಡ್ಬೇಕಲ್ಲ, ಎಲ್ಲೋ ಒಂದ್ರಾಗ ಸಿಕ್ಕಾಕೊಂಡು ಹೊರಗೆ ಬರೋಕೆ ಏನೇನು ಬರ್ತಾವೆ ಪಾಸಿಬಿಲಿಟೀಸ್. ಒಂದೇ ಥರ ಪ್ರಯತ್ನ ಮಾಡೋದಲ್ಲ, ಇನ್ನೊಂದು ಥರದಿಂದ ಟ್ರೈ ಮಾಡಲೇಬೇಕು, ಇನ್ನೊಂದು ಥರ ಯೋಚನೆ ಮಾಡಿರಿ ಅಂತ ಬಂದಿರೋದು. ಯು ಆರ್ ರೆಡಿ. ಮೋಸ್ಟ್ಲಿ ಇದು ನ್ಯೂ ಡೈರೆಕ್ಷನ್ಗೆ ಪಾಸಿಬಿಲಿಟಿ ಎಲ್ಲದಕ್ಕೂ ನೀವು ರೆಡಿ ಅದಿರ ಅನಿಸ್ತೈತಿ. ಸೊ ಹಳೆಯ ವಿಷಯಗಳನ್ನು ಮತ್ತೆ ಹೇಳ್ತೀನಿ, ಹಳೆಯ ವಿಷಯಗಳನ್ನು ಬಿಡ್ರಿ. ನೋ ನೀಡ್ ಟು ವರಿ. ಭಾಳ ವಿಚಾರ ಮಾಡಂತೀನಿ, ಏನು ವರಿ ಮಾಡ್ಕೊಂಡು ಮುಂದೆ ಹೋದ್ರೆ ಏನಾಕತಿ, ನನಗೆ ಹೆಂಗೆ ಆಕತಿ, ನನಗೂ ಮುಂದಿನ ಡೈರೆಕ್ಷನ್ನ ತೊಗೊಂಡ್ರೆ ಹೆಂಗಿರ್ತೈತಿ, ಆ ಸ್ಟೆಪ್ ತೊಗೊಂಡ್ರೆ ಹೆಂಗಿರ್ತೈತಿ, ಇವ್ರನ್ನ ಬಿಟ್ರೆ ಹೆಂಗಿರ್ತೈತಿ, ಎಲ್ಲ ರೆಡಿ ಅದೀರಿ, ಸುಮ್ಮನೆ ಮುಂದೆ ಹೋಗ್ರಿ, ಎಲ್ಲ ಒಳ್ಳೇದಾಗತ್ತೆ. ಇನ್ನೂ ಭಯ ಇತ್ತಂದ್ರೆ ಗೆಟ್ ಮೋರ್ ಇನ್ಫಾರ್ಮೇಷನ್, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ರಿ, ಮಾಡ್ಕೊಂಡು ಹೋಗ್ರಿ. ಹಾಂ, ದೇವ್ರ ಆಶೀರ್ವಾದ ಐತಿ, ನಿಮಗೆ ಬಂದ ಬಿಟ್ಟೈತಿ. ಓಕೆ. ಸೊ ನಾ ದೇವ್ರ ಆಶೀರ್ವಾದ ನಮ್ಮ ಮುಂದೆ 11 ಆಗಿತ್ತು. ಸೊ 11 ಕ್ಲೇಮ್ ಮಾಡಿರಿ ಏನಾದ್ರು. ಓಕೆ. ಸೊ ಪಾಸಿಬಿಲಿಟೀಸ್ ಕ್ಲೇಮ್ ಮಾಡಿರಿ, 11 ಕ್ಲೇಮ್ ಮಾಡಿರಿ, ಐ ಆಮ್ ರೆಡಿ ಅಂತ ಕ್ಲೇಮ್ ಮಾಡಿರಿ. ಸೊ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಈಗ ರೀಡಿಂಗ್ನ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಗೇನ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ನಂಬರ್ ವಿಡಿಯೋದೊಳಗೆ ಶೋ ಆಗ್ತಿರ್ತದೆ ನಿಮಗೆ. ಸೊ ನಾ ಬೇರೆ ಆಗಿ ಎಲ್ಲೂ ಮತ್ತು ಕಮೆಂಟ್ ಒಳಗೆಲ್ಲೂ ಇರಲ್ಲ. ಸೊ ಮಿಸ್ಗೈಡ್ ಆಗಬೇಡ್ರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.